ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇನ್ ಟುಡೇಸ್ ವಿಡಿಯೋ, ಈ ವಿಡಿಯೋದಲ್ಲಿ ನಾನು ನೀವು CET ಎಕ್ಸಾಮ್ ಬರೆದ್ಮೇಲೆ ನೀನು ಏಪ್ರಿಲ್ 16 ಅಥವಾ 17 CET ಎಕ್ಸಾಮ್ ಬರೀತೀರಾ. CET ಎಕ್ಸಾಮ್ ಬರೆದ್ಮೇಲೆ 3 ಮಂತ್ಸ್ ಕೌನ್ಸಿಲಿಂಗ್ ಪ್ರೋಸೆಸ್ ನಡೆಯುತ್ತೆ. ಆ 3 ಮಂತ್ಸ್ ಅಲ್ಲಿ ಏನ್ ಮಾಡ್ಬೋದು, ಅಕಸ್ಮಾತ್ ಅಗ್ರಿಕಲ್ಚರ್ ಮಾಡುವಂತ ಸ್ಟೂಡೆಂಟ್ ಆಗಿದ್ರೆ, ಅಗ್ರಿಕಲ್ಚರ್ ಮಾಡೋದು ನಿಮ್ ಆಸೆ ಆಗಿದ್ರೆ, ಆ 3 ಮಂತ್ಸ್ ನೀವು ಹೇಗೆ ಯುಟಿಲೈಸ್ ಮಾಡ್ಕೋಬಹುದು, ನಿಮ್ ಡಿಗ್ರಿ ಲೈಫ್ ನ ನೀವು ಹೇಗೆ ಚೆನ್ನಾಗಿ ಲೀಡ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಆ 3 ಮಂತ್ಸ್ ಇರುತ್ತಲ್ಲ ಗ್ಯಾಪ್ ಅಲ್ಲಿ ನೀವು ರೀಲ್ಸ್ ಸ್ಕ್ರೋಲ್ ಮಾಡೋದನ್ನ ಬಿಟ್ಬಿಟ್ಟು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಇನ್ನೇನು ನಿಮ್ಗೆ ಇದು ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ PU ಬೋರ್ಡ್ ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಏಪ್ರಿಲ್ 16 ಅಥವಾ 17ಗೆ KCT ಎಕ್ಸಾಮ್ ಬರೀತೀರಾ. KCT ಎಕ್ಸಾಮ್ ಅಲ್ಲಿ ನಾನು ಹೇಳುದು ಏನಂದ್ರೆ, ಇನ್ನೂ ಟೈಮ್ ಇದೆ. ಬಯಾಲಜಿನ ಜಾಸ್ತಿ ಫೋಕಸ್ ಮಾಡಿ, ಫಿಸಿಕ್ಸ್, ಕೆಮಿಸ್ಟ್ರಿ ಚೆನ್ನಾಗಿ ಓದಿ. ನಿಮ್ದು ಅಗ್ರಿಕಲ್ಚರ್ ರ್ಯಾಂಕ್ ಅಂತ ಕೊಡ್ತಾರೆ CET ಥಿಯರಿಯಲ್ಲಿ, ಅದು ಆಲ್ಮೋಸ್ಟ್ 15,000 ಹಂಗಿದ್ರೆ ನಿಮ್ಗೆ ಅಗ್ರಿಕಲ್ಚರ್ ಸೀಟ್ ಸಿಗುತ್ತೆ. ಟಾಪ್ ಕಾಲೇಜಲ್ಲಿ ಬೇಕಂದ್ರೆ 5,000, 6,000 ಅರೌಂಡ್ ದಟ್ ರೇಂಜ್ ರ್ಯಾಂಕ್ ಸಿಗುತ್ತೆ. ಅಂಡ್ ನಿಮ್ಗೆ ನಾನು CET ಎಕ್ಸಾಮ್ ಬರ್ದಿದ್ದೀನಿ, ಬಟ್ ಥಿಯರಿ ಪ್ರಾಕ್ಟಿಕಲ್ ಬರ್ದಿಲ್ಲ. ನಾನು ಪ್ರಾಕ್ಟಿಕಲ್, ಈಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ, ಆ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೀರಿ. ಯಾಕಂತಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ಲಸ್ ಥಿಯರಿ ಎಕ್ಸಾಮ್ ನ 2 ಮಾರ್ಕ್ಸ್ ಕನ್ಸಿಡರ್ ಮಾಡಿ ನಿಮ್ಗೆ ಸೀಟ್ ಕೊಡ್ತಾರೆ. 2 ಮಾರ್ಕ್ಸ್ ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಟಾಪ್ ಕಾಲೇಜಲ್ಲೂ ಸಿಗ್ಬೋದು. ಅದೇ ನಂದು ಪ್ರಾಕ್ಟಿಕಲ್ ಬರ್ದೇ ಇರೋದು, ನಂಗೆ ಗೊತ್ತೇ ಇರ್ಲಿಲ್ಲ ಈ ಪ್ರಾಕ್ಟಿಕಲ್ ಬರುತ್ತೆ ಅಂತ. ಥಿಯರಿ ಎಕ್ಸಾಮ್ ಬರ್ದಿದ್ದೆ. ಆ ಥಿಯರಿ ಮೇಲೆ ನಮ್ಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಆಗಲಿ, ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿಯಲ್ಲಿ ನಮ್ಗೆ ಸೀಟ್ ಸಿಕ್ಕಿತ್ತು. ಅದು ಶಿವಮೊಗ್ಗದಲ್ಲಿ 2 ಕಾಲೇಜ್ ಇದಾವೆ, ಒಂದು ಇರುವಕ್ಕಿಯಲ್ಲಿದೆ, ಒಂದು ನವಿಲೆಯಲ್ಲಿದೆ. ಇರುವಕ್ಕಿಯಲ್ಲಿ 3 ಕೋರ್ಸಸ್ ಆಫರ್ ಮಾಡ್ತಾರೆ: ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್. ಅದೇ ನಮ್ಮ ನವಿಲೆಯಲ್ಲಿ ಓನ್ಲಿ ಅಗ್ರಿಕಲ್ಚರ್ ಅಡಾಪ್ಟ್ ಮಾಡ್ತಾರೆ. ನಿಮ್ಗೆ ಯಾವ ಕಾಲೇಜ್ ಬೇಕು ಅಂತಂದ್ರೆ, ಇರುವಕ್ಕಿನ ಚೂಸ್ ಮಾಡ್ಬೇಕು, ನವಿಲೆನ್ ಚೂಸ್ ಮಾಡ್ಬೇಕಂದ್ರೆ ನಾನು ಹೇಳುದು ನವಿಲೆನೇ ಚೂಸ್ ಮಾಡಿ. ಯಾಕಂತಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ, ಯಾಕಂದ್ರೆ ನವಿಲೆಯಲ್ಲಿ ನೆಟ್ವರ್ಕ್ ಜಾಸ್ತಿ ಚೆನ್ನಾಗಿ ಸಿಗುತ್ತೆ, ಮತ್ತೆ ಜನ ಜಾತ್ರೆ ಇರಲ್ಲ. ಅದರಲ್ಲಿ ಇರುವಕ್ಕಿಯಲ್ಲಿ 3 ಕೋರ್ಸಸ್ ಆಫರ್ ಮಾಡೋದ್ರಿಂದ ಫುಲ್ ಜನ ಜಾತ್ರೆ ಇರುತ್ತೆ. ಅಂಡ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನೆಟ್ವರ್ಕ್ ಚೆನ್ನಾಗಿ ಸಿಗಲ್ಲ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತಾ ಇದ್ದೆ, ಈ 3 ಮಂತ್ಸ್ ಕೌನ್ಸಿಲಿಂಗ್ ಗ್ಯಾಪ್ ಅಲ್ಲಿ ನೀವು ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ. ನಾನ್ ಈ ಕಾಲೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು. ಇಲ್ಲಿ ನಾನು ಏನೇನು ಕಲ್ತಿದ್ದೀನಿ, ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ಇಲ್ಲಿ ಬರೋಕ್ಕಿಂತ ಮುಂಚೆ. ನಾನು CET ಎಕ್ಸಾಮ್ ಬರ್ದ್ಮೇಲೆ 3 ಮಂತ್ಸ್ ತುಂಬಾ ವೇಸ್ಟ್ ಮಾಡ್ಕೊಂಡಿದ್ದೆ. ಆ ರೀತಿ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಾ ಏನೇನ್ ಮಾಡ್ಬೇಕು ಈ 3 ಮಂತ್ಸ್ ಅಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ 3 ಮಂತ್ಸ್ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ನೀವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ತೊಡ್ಕೊಳ್ಳಿ. ಅಂದ್ರೆ ಚೆಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಇಲ್ಲಾಂದ್ರೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಕ್ರಿಕೆಟ್, ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ. ಯಾಕಂತಂದ್ರೆ ಇಲ್ಲಿ ಡಿಗ್ರಿ ಕಾಲೇಜ್ ಬಂದ್ಮೇಲೆ 1 ಮಂತ್ ಆದ ತಕ್ಷಣ ಇಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನೀವು ವಿನ್ ಆದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ಇನ್ನೊಂದು UB ಅಂತ ಮಾಡ್ತಾರೆ, ಯೂನಿವರ್ಸಿಟಿ ಬ್ಲೂ ಅಂತ. ಈ ಯೂನಿವರ್ಸಿಟಿ ಬ್ಲೂ ನಲ್ಲಿ ನೀವೇನಾದ್ರು ಚೆಸ್ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ನಿಮ್ಗೆ ಇದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ನಿಮ್ಗೆ ಮುಂದೆ ಜಾಬ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ 3 ಮಂತ್ಸ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ. ನೀವು ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಈಗ ಇನ್ವಾಲ್ವ್ ಆಗಿ, ಇನ್ನೂ ಟೈಮ್ ಇದೆ. ಅವು 3 ಮಂತ್ಸ್ ಗ್ಯಾಪ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಒಂದು ಫಸ್ಟ್ ಥಿಂಗು. ಏನಂದ್ರೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ನೀವು ತೊಡಗಿಸ್ಕೊಳ್ಬೇಕು ನಿಮ್ಮನ್ನ ನೀವು. ನೆಕ್ಸ್ಟ್ ಇನ್ನೊಂದು ಕಲ್ಚರಲ್ ಆಕ್ಟಿವಿಟೀಸ್. ನಿಮ್ಗೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಇದ್ದೀರಲ್ವಾ, ಅಗ್ರಿಕಲ್ಚರ್ ರಿಲೇಟೆಡ್ ಯಾವ್ದಾದ್ರು ಕ್ವಿಜ್ ನ ಪ್ರಾಕ್ಟೀಸ್ ಮಾಡಿ. ಹಾಗೇನೆ ಕ್ಲೇ ಮಾಡಲಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಾನು ಹೇಳ್ತಾ ಇಲ್ಲ ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಸಮಯನ ಇದಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಿಮ್ ಕಾಲೇಜ್ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಕಲ್ಚರಲ್ ಆಕ್ಟಿವಿಟೀಸ್, ಡ್ಯಾನ್ಸು, ಸಿಂಗಿಂಗು ಇದ್ರಲ್ಲೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾಕಂತಂದ್ರೆ ನಿಮ್ಗೆ ಸಾಂಗೇ ಬರಲ್ಲ, ಡ್ಯಾನ್ಸೇ ಬರಲ್ಲ ಅಂತಂದ್ರೆ, ಇವಾಗ ಕಾಲೇಜ್ ಬರ್ತೀರಾ, ಯೂತ್ ಫೆಸ್ಟಿವಲ್ ಅಂತ ಬರುತ್ತೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲೂ ಸರ್ಟಿಫಿಕೇಟ್ ಕೊಡ್ತಾರೆ, UB ಅಂತ ರೆಪ್ರೆಸೆಂಟ್ ಮಾಡ್ಬೋದು ಅಲ್ಲಿ. ಆ ಸರ್ಟಿಫಿಕೇಟ್ ನಿಮ್ಗೆ ತುಂಬಾ ಜಾಬ್ ಅಲ್ಲಿ ಮುಂದೆ ಹೆಲ್ಪ್ ಆಗ್ಬೋದು. ಹಾಗೇನೆ ಫಸ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ. ಇನ್ನೊಂದು 3 ಮಂತ್ಸ್ ಗ್ಯಾಪ್ ಅಲ್ಲಿ ನೀವು ಏನ್ ಮಾಡಿ ಅಂತಂದ್ರೆ, ಯಾವ್ದಾದ್ರು ಇದು ಬೇಸಿಕ್ಸ್ ನ ತಿಳ್ಕೊಳ್ಳಿ. ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಏನು, ಯಾವ ಸೀಸನ್ಸ್ ಇದಾವೆ, ಯಾವ ಸೀಸನ್ ಅಲ್ಲಿ ಯಾವ ಕ್ರಾಪ್ ನ ಗ್ರೋ ಮಾಡ್ತೀವಿ, ಅದನ್ನೆಲ್ಲ ತಿಳ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಅರ್ತ್ಕೊಳ್ಳಿ. ಹಾಗೆ ಮತ್ತೆ ಪ್ಯಾಡಿ ಕಲ್ಟಿವೇಶನ್ ಯೂಸ್ ಮಾಡ್ತಾರೆ,
ಸ್ವಲ್ಪ ಫೀಲ್ಡ್ಗೆಲ್ಲ ವಿಸಿಟ್ ಮಾಡಿ ಇಂಪ್ಲಿಮೆಂಟ್ಸ್ ಎಲ್ಲ ಏನು ಅದ್ರ ಬಗ್ಗೆ ಎಲ್ಲ ಫಾರ್ಮರ್ ಹತ್ರ ಹೋಗಿ ಡೀಟೇಲ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದ್ರೂ ಫಾರ್ಮರ್ ಇದ್ರೆ ಅವ್ರ ಹತ್ರ ಹೋಗಿ ಕೇಳಿ ಇಂಪ್ಲಿಮೆಂಟ್ಸ್ ಏನೇನು, ಅದ್ರ ಯೂಸಸ್ ಏನು ಅಂತ ಎಲ್ಲ ತಿಳ್ಕೊಳ್ಳಿ. ಇದೆಲ್ಲ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಗ್ರಿಕಲ್ಚರ್ ಮಾಡೋ ಆಗಿದ್ರೆ. ಅಕಸ್ಮಾತ್ ನಿಮ್ಮ ಆಸೆ ಅಗ್ರಿಕಲ್ಚರ್ ಮಾಡೋದಾಗಿದ್ರೆ. ಹಾಗೇನೆ ನಿಮ್ಗೆ ಇಂಡಿಯಾ ಮ್ಯಾಪ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದಾವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಯಾವ್ಯಾವ ಟೈಪ್ ಆಫ್ ಸಾಯಿಲ್ ಸಿಗುತ್ತೆ, ಮತ್ತೆ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಏನೇನ್ ಬೆಳಿತಾರೆ, ಯಾವ ಟೈಪ್ಸ್ ಆಫ್ ಸಾಯಿಲ್ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರಿ. ಜಿಯೋಗ್ರಫಿ ಬಗ್ಗೆನೂ ಒಂದ್ ಸ್ವಲ್ಪ ತಿಳ್ಕೊಂಡಿರಿ. ಯಾಕಂದ್ರೆ ನಿಮ್ಗೆ ಹೀಗೆ ಹೆಲ್ಪ್ ಆಗದೆ ಇದ್ರೂನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರುತ್ತಲ್ಲ, ಅವಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಬೇಸಿಕ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಸೊ ಬೇಸಿಕ್ಸ್ ಅನ್ನ ನೀವು ಕಲ್ತ್ಕೊಳ್ಳಿ 3 months ಅಲ್ಲಿ. 3 months ಇರುತ್ತಲ್ವಾ, ಆಲ್ಮೋಸ್ಟ್ 1 month ನೀವು ಬೇಸಿಕ್ಸ್ ಗೆ ಕೊಟ್ರು, ಆಮೇಲೆ ಇನ್ನೊಂದ್ ಮಂತ್ ಎಂಜಾಯ್ಮೆಂಟ್ ಅಂತ ಕೊಟ್ರು, ಇನ್ನೊಂದ್ ಮಂತ್ ಇರುತ್ತೆ. ಆ ಇನ್ನೊಂದ್ ಮಂತ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಅಗ್ರೋನಮಿ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ. ಅಗ್ರಿಕಲ್ಚರ್ ಫಸ್ಟ್ ಇಯರ್ BSc ಮಾಡಿದಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬರುತ್ತೆ ಅಗ್ರೋನಮಿ ಅನ್ನೋ ಸಬ್ಜೆಕ್ಟ್. ಇಸ್ ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್. ಇದರಲ್ಲಿ ಕ್ವಶನ್ ಪೇಪರ್ ಟಫ್ ಬರುತ್ತೆ. ಇದನ್ನ ಈ ಅಗ್ರೋನಮಿ ಅನ್ನೋ ಒಂದು ಸಬ್ಜೆಕ್ಟ್ ನ ನೀವು ಯೂಟ್ಯೂಬ್ ಕ್ಲಾಸಸ್ ನ ಕೇಳಿ. ಹಿಂದಿಯಲ್ಲಿ ಬರುತ್ತೆ, ಅಗ್ರಿ ಕೋಚಿಂಗ್ ಚಂಡೀಗರ್ ಅಂತ ಬರುತ್ತೆ, ಇಲ್ಲಾಂದ್ರೆ ಅಡ್ಡಾ 247 ಅಂತ ಬರುತ್ತೆ. ಅಲ್ಲಿಂದ ನೀವು ಅಗ್ರೋನಮಿ ಅನ್ನೋ ಸಬ್ಜೆಕ್ಟ್ ನ ಓದ್ಕೊಳ್ಳಿ. ನೋಟ್ಸ್ ನೀವೇ ಓನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ ಎಲ್ಲ. ಅಗ್ರೋನಮಿ ಒಂದು ಸಬ್ಜೆಕ್ಟ್ ನ ಒಂದೇ ಸಬ್ಜೆಕ್ಟ್ ನ ಓದ್ಕೊಳ್ಳಿ, ಬಟ್ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಅವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಷ್ಟು ನೀವು ತಿಳ್ಕೊಬೇಕು. ಯಾಕಂದ್ರೆ ದೀಸ್ ಆರ್ ದ ಬೇಸಿಕ್ ಥಿಂಗ್. ಒಂದು ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಚರಲ್ ಆಕ್ಟಿವಿಟೀಸ್, ಬೇಸಿಕ್ಸ್ ಎಲ್ಲ ತಿಳ್ಕೊಳ್ಳಿ. ಯಾವ ಸಾಯಿಲ್ ಯಾವ ಡಿಸ್ಟ್ರಿಕ್ಸ್ ಅಲ್ಲಿ, ಯಾವ ಸ್ಟೇಟ್ಸ್ ಅಲ್ಲಿ ಸಿಗುತ್ತೆ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ GI ಟ್ಯಾಗ್ಸ್ ಬಗ್ಗೆ ಹೇಳ್ಬೇಕಿತ್ತು ನಾನು. ಇವಾಗ GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ಇವಾಗ ಧಾರವಾಡಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಧಾರವಾಡಕ್ಕೆ ಬಂದ್ರೆ ಧಾರವಾಡ ಪೇಡ ಅನ್ನೋದಿದೆ, ನಂಜನಗೂಡು ರಸಬಾಳೆ ಅದಕ್ಕೊಂದು GI ಟ್ಯಾಗ್ ಇದೆ. ಈ ರೀತಿ GI ಟ್ಯಾಗ್ಸ್ ಯಾವ್ದಾದ್ರು ಇದೆ, ಅದನ್ನ ಬಗ್ಗೆನೂ ತಿಳ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಹಂಗೆ ನಾನು ಹೇಳ್ದಂಗೆ ಫರ್ಟಿಲೈಸರ್ಸ್ ಯಾವ ಫರ್ಟಿಲೈಸರ್, ನೀವೇನಾದ್ರು ನಿಮ್ಮ ಫ್ಯಾಮಿಲಿಯರ್ ಯಾರಾದ್ರೂ ಫಾರ್ಮರ್ ಇದೆ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳಿ. ಯೂರಿಯಾ ಎಷ್ಟು ಯೂಸ್ ಮಾಡ್ತೀವಿ, ಯೂರಿಯಾ ಅಂದ್ರೆ ಏನು, ಅದ್ರ ಕಂಟೆಂಟ್ ಏನು ಅಂತ ಎಲ್ಲ ತಿಳ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ಅಗ್ರಿಕಲ್ಚರ್ ಬರೋಕ್ಕಿಂತ ಮುಂಚೆ. 3 months ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಬೇಡಿ ಅಂತ ಹೇಳಲ್ಲ, ಅದಕ್ಕೂ ಒಂದ್ ಸ್ವಲ್ಪ ಸಮಯ ಕೊಡಿ. ಹಾಗೇನೆ ಎಂಜಾಯ್ ಮಾಡಿ. ಹಾಗೆ ಈ ರೀತಿ ಬೇಸಿಕ್ಸ್ ಅನ್ನು ಗ್ರಾಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಫಸ್ಟ್ ಇಯರ್ ಬಂದಾಗ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ. ನೀವು ಸ್ಮಾರ್ಟ್ ಆಗಿ ನಿಮ್ ಎಜುಕೇಶನ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಹಾಗೆ ಎಂಜಾಯ್ನು ಮಾಡ್ಕೊಂಡು ಹೋಗ್ಬೋದು ಡಿಗ್ರಿ ಲೈಫ್ ನ. ಸೊ ಅದಕ್ಕೆ ಆ 3 months ನ ಬರೀ ತಿನ್ನೋದು, ಉಣ್ಣೋದು, ಮಲ್ಕೊಳ್ಳೋದು, ಸ್ಕ್ರೋಲ್ ಮಾಡೋದು ಮಾಡದೆ ಈ ರೀತಿ ಸ್ವಲ್ಪ ಸಮಯನ ಈ ರೀತಿ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.